ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿಸ್ಟರ್, ಸ್ವಲ್ಪ ಸಮಾಧಾನ ಮಾಡ್ಕೊ. ಹೇಗಣ್ಣ? ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ಅವಳು ಇದ್ದಾಳಲ್ಲ, ನಾವು ಅನ್ಕೊಂಡಾಗಲ್ಲ ಅವಳು. ನಾವು ಅವಳನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ವಿ. ಅದೇ ಅವಳು ನಮ್ಮನ್ನೇ ಕಂಟ್ರೋಲ್ ಮಾಡ್ತಿದ್ದಾಳೆ. ಸಾಲ್ದು ಅಂತ ಈ ಗೌತಮ್ ಬೇರೆ ಅವಳ ತಾಳಕ್ಕೆ ಇವನು ಕುಣಿತಾ ಇದ್ದಾನೆ. ಮನೆ ಯಜಮಾನಿ ಅಂತೆ ಅವಳು, ಇವನು ಅವಳ ಮಾತು ಕೇಳ್ತಾಳೆ. ನಿನ್ನ ಮಗ ಈಗ ಅಮ್ಮೋರ್ ಗಂಟಾಗಿದ್ದಾನೆ. ಈ ಟೈಮ್ ಅನ್ನೋದಿದೆಯಲ್ಲ, ಪಕ್ಕ ಫೋರ್ಟುಂಟು. ಯಾರನ್ನ ಹೆಂಗೆ ಮೇಲೆತ್ತುತ್ತೋ ಹಂಗೆ ಪಾತಾಳಕ್ಕೆ ತಳ್ಳುತ್ತೆ. ಯಾರನ್ನ ಮೇಲಕ್ಕೆತ್ತುತ್ತೆ, ಯಾರನ್ನ ಪಾತಾಳಕ್ಕೆ ತಳ್ಳುತ್ತೆ ಅಂತ ಹೇಳಕ್ಕಾಗಲ್ಲ. ನಮ್ಮ ಅಪೋಸಿಟ್ ಪಾರ್ಟಿಯವರಿಗೆ ಒಳ್ಳೆ ಟೈಮ್ ಶುರುವಾಯಿತು ಅಂದರೆ ನಮಗೆ ಬ್ಯಾಡ್ ಟೈಮ್ ಶುರುವಾಯಿತು ಅಂತ ಲೆಕ್ಕ. ಸಾಕು ನಿಲ್ಸೋಣ ನಿನ್ನ ದರಿದ್ರ ಫಿಲಾಸಫಿನ. ನನ್ನ ಟೆನ್ಷನ್ ನನಗಿಂತಂದ್ರೆ ನಿಂದು ಬೇರೆ. ಇಷ್ಟು ವರ್ಷ ನನ್ನ ಮಕ್ಕಳಿಗೆ ಯಾವ ಕೊರತೆ ಬರ್ದಿರೋ ಹಾಗೆ ಸಾಕ್ತೆ, ಸುಖದ ಸುಪತ್ಕೆಲ್ಲೇ ಸಾಕ್ತೆ. ಆದರೆ ಈಗ ನನ್ನ ಮಕ್ಕಳು ಮಿಡಲ್ ಕ್ಲಾಸಲ್ಲಿ ಬೆಳೆದು ₹1 ₹2 ಲೆಕ್ಕ ಹಾಕೊಳ್ಳೋ ಹತ್ರ ಭಿಕ್ಷೆ ಬೇಡಬೇಕಾ? ಇದಕ್ಕಿಂತ ದೊಡ್ಡ ಅವಮಾನ ಇನ್ನೇನಿದೆ? ಇದನ್ನೆಲ್ಲ ನಾನು ಹೇಗೆ ಸಹಿಸ್ಕೊಳ್ಳಿ? ಎಷ್ಟು ದಿನ ಅಂತ ಸಹಿಸ್ಕೊಳ್ಳಿ ಹೇಳೋ? ನನಗೂ ಅದೇ ಚಿಂತೆ ಸಿಸ್ಟರ್. ಇನ್ನು ಎವ್ರಿ ಪೈಸಕ್ಕೂ ಅವಳ ಮುಂದೆ ಅರ್ಜಿ ಇಟ್ಕೊಂಡು ನಿಲ್ಬೇಕಲ್ಲ ಅಂತ. ಮುಂದೆ ಏನು ಮಾಡಬೇಕು ಅಂತಿದ್ಯಾ? ಏನಿನ್ ನೆಕ್ಸ್ಟ್ ಪ್ಲ್ಯಾನ್? ಈ ತುಕ್ಕದಿಂದ ಹೆಂಗಾದ್ರೂ ಹೊರಗೆ ಬರಬೇಕಲ್ವ ಸಿಸ್ಟರ್? ಇನ್ನು ಮುಂದೆ ನಿಮ್ಗೆಲ್ಲ ಏನಾದರೂ ಬೇಕಿದ್ರೆ ನನ್ನನ್ನು ಕೇಳಿ, ನಾನು ವ್ಯವಸ್ಥೆ ಮಾಡ್ತೀನಿ. ನೀವ್ಯಾರು ಅವಳ ಮುಂದೆ ಕೈ ಕಟ್ಟಿ ನಿಲ್ಲೋ ಅವಶ್ಯಕತೆ ಇಲ್ಲ. ಇವಳು ದರ್ಬಾರ್ ಇನ್ನು ಎಷ್ಟು ದಿನ ನಡೆಯುತ್ತೆ ಅಂತ ನಾನು ನೋಡ್ತೀನಿ. ದೀಪ ಹಾರೋಕ್ಕೆ ಮುಂಚೆ ಜೋರಾಗಿ ಉರಿಯತ್ತಂತೆ. ಉರಿಲಿ. ಇದನ್ನ ಹೇಗೆ ಆರಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಪಾರ್ಥ, ಏನಕ್ಕೆ ಎಷ್ಟು ಲೇಟು? ಎಷ್ಟು ಹೊತ್ತಿಂದ ವೇಟ್ ಮಾಡ್ತಾ ಇದ್ದೀನಿ ಗೊತ್ತಾ? ಅದು ಬರಕ್ಕೆ ಸ್ವಲ್ಪ ತಡ ಆಯ್ತಲ್ಲ, ಅದಕ್ಕೆ ಲೇಟ್ ಆಯ್ತು. ಕಾಮಿಡಿ. ಇದಕ್ಕೆ ನಾನೀಗ ನಗ್ಬೇಕು ಅಲ್ವಾ? ಅಲ್ಲ, ನೀವೇನು ನಗಾಡ್ಬೇಡಿ, ನಾನೇನು ಫೋರ್ಸ್ ಮಾಡ್ತಾ ಇಲ್ಲ. ಬೇಸಿಕ್ಲಿ ಐ ವೆರಿ ನೈಸ್ ಗೈ, ಯು ಸಿ. ಐ ನೋ. ಆದ್ರೂ ನೀವು ಇವಾಗ ತುಂಬಾ ಚೇಂಜ್ ಆಗಿದ್ದೀರಾ ಪಾರ್ಥ. ಇದೇನೋ ಹೇಳ್ತಾರಲ್ಲ, ಬರ್ತಾ ಬರ್ತಾ ರಾಯರ್ ಕುದ್ರೆ ಕತ್ತೆ ಆಯ್ತು ಅಂತ, ಹಾಗಾಗ್ತಾ ಇದ್ದೀರಾ ನೀವು. ವಾಟ್? ರಾಯರ್ ಕೂತ್ರೆ ಕತ್ತೆ ಆಗುತ್ತಾ? ವಾವ್, ವಾಟ್ ಅ ನೈಸ್ ವರ್ಡ್. ಇದೇ ಫಸ್ಟ್ ಟೈಮ್ ಕೇಳ್ತಾ ಇರೋದು ನಾನು. ಹೌದು, ಈ ಸೆಂಟೆನ್ಸ್ ಹಿಂದೆ ಇರೋ ಬ್ಯಾಕ್ಗ್ರೌಂಡ್ ಏನು? ಅಶೋ, ಇದನ್ನೆಲ್ಲ ನಾನು ಯಾಕಾದ್ರೂ ನಿಮ್ಮ ಮುಂದೆ ಹೇಳ್ತೀನೋ ಏನೋ. ಹೀಗೆ ಸಡನ್ ಆಗಿ ಕೇಳಿದ್ರೆ ನನಗೆ ಎಕ್ಸ್ಪ್ಲೇನ್ ಮಾಡೋದಕ್ಕಾಗೋದಿಲ್ಲ. ಹೋಗಿ ನಿಮ್ಮಂತ ಭಾಷೆ ಬರ್ದಿರೋದನ್ನ ಲವ್ ಮಾಡಿದ್ನಲ್ಲ ನಾನು, ನನಗೆ ಬುದ್ಧಿ ಇಲ್ಲ. ಓಕೆ, ಅದಕ್ಕೆ ಯಾಕ್ರಿ ಅಷ್ಟೊಂದು ಇರಿಟೇಟ್ ಆಗ್ತೀರಾ? ನಾನು ಹೆಂಗೋ ತಿಳ್ಕೊತೀನಿ ಬಿಡಿ. ಯಾವ್ದಾದ್ರು ಲ್ಯಾಂಗ್ವೇಜ್ ಎಕ್ಸ್ಪರ್ಟ್ನ ಕನ್ಸಲ್ಟ್ ಮಾಡಿದ್ರಾಯ್ತು. ದಟ್ಸ್ ಇಟ್. ಅದನ್ನ ತಿಳ್ಕೊಳ್ಳೋದು ಹಾಗಿರ್ಲಿ, ಫಸ್ಟ್ ಟೈಮಿಗೆ ಸರಿಯಾಗಿ ಬರೋದನ್ನ ಕಲ್ತ್ಕೊಳ್ಳಿ. ಇದೇ ಫಸ್ಟ್ ಅಂಡ್ ಲಾಸ್ಟ್. ಇನ್ನೊಂದ್ಸಲಿ ಇದೇನಾದ್ರೂ ರಿಪೀಟ್ ಆದ್ರೆ ಮದ್ವೆಗೆ ಮುಂಚೆನೆ ಡಿವೋರ್ಸ್ ಕೊಡ್ಬೇಕಾಗತ್ತೆ. ಆಮೇಲೆ ಹೇಳಿಲ್ಲ ಅಂತ ಹೇಳ್ಬೇಡಿ. ಏನ್ರಿ ನೀವು ಪ್ರೀ ವೆಡ್ಡಿಂಗ್ ಹನಿಮೂನ್ ಅಂತೆಲ್ಲ ಬಂದಿರೋ ಕಾಲದಲ್ಲಿ ಪ್ರೀ ವೆಡ್ಡಿಂಗ್ ಡಿವೋರ್ಸ್ ಅಂತ ಹೇಳ್ತೀರಲ್ಲ? ನೋಡಿ, ನೀವು ಈ ಥರ ಎಲ್ಲ ಹೇಳಿದ್ರೆ ನಂಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಈಗ ಮನೇಲಿ ಸಿಚುವೇಶನ್ ಒಂಥರ ಚೇಂಜ್ ಆಗಿಬಿಟ್ಟಿದೆ. ಸಿಚುವೇಶನ್ ಅಂದರೆ ಪೊಲಿಟಿಕಲ್ ಸಿಚುವೇಶನ್ ಚೇಂಜ್ ಆಗಿದೆ. ಅದಕ್ಕೆ ನನಗೆ ತುಂಬಾ ಕಷ್ಟ ಆಗ್ತಾ ಇದೆ. ಯಾವಾಗಲೂ ಅದೇ ತಲೆ ಬಿಸಿಲಿರ್ತೀನಿ ನಾನು. ಓ, ತಲೆ ಬಿಸಿ? ತಲೆ ಇದ್ದವ್ರಿಗೆ ಮಾತ್ರ ತಾನೇ ತಲೆ ಬಿಸಿ ಆಗೋದು. ರೀ, ಏನ್ರಿ ನೀವು? ನನ್ನ ಟೆನ್ಷನಲ್ಲಿ ನಾನು ಇದ್ದೀನಿ, ನನ್ನ ಕಾಲು ಎಳಿತಾ ಇದ್ದೀರಾ? ಸರಿ, ಸಾರಿ. ಅದೇನು ಹೇಳಿ ನಿಮ್ಮ ಟೆನ್ಷನ್ ಕೇಳೋಣ. ಓ, ಅದೇ ಹೇಳಿದ್ನಲ್ಲ, ಮನೇಲಿ ಇವಾಗ ಹೊಸ ಗೌರ್ಮೆಂಟ್ ಬಂದ್ಬಿಟ್ಟಿದೆ. ಈಗ ಫುಲ್ ಅದಕ್ಕೆ ರೂಲ್ಸ್ ಆಗಿ ಹೋಗಿದೆ. ಅದಕ್ಕೆ ಪವರ್ ಬರ್ತಿದ್ದಂಗೆ ಎಲ್ಲ ಸಿಸ್ಟಮ್ನು ಚೇಂಜ್ ಮಾಡಾಕ್ಯಾರೆ. ನಾನು ಮುಂಚೆ ಥರ ಎಲ್ಲ ಹೆಂಗೆ ಬೇಕಂಗೆ ಖರ್ಚು ಮಾಡೋಂಗಿಲ್ಲ, ಎಲ್ಲಿ ಬೇಕಲ್ಲಿ ATM ಕಾರ್ಡ್ನ ಸ್ವೈಪ್ ಮಾಡೋಂಗಿಲ್ಲ.
ನಿಮ್ಗೊಂದು ವಿಷಯ ಗೊತ್ತಾ, ಅದಕ್ಕೆ ಎಲ್ಲ ಕಾರ್ಡ್ಗಳನ್ನು ಹೋಲ್ಸೇಲಾಗಿ ಬ್ಲಾಕ್ ಮಾಡಿಸ್ಬಿಡ್ಯಾರೆ. ಹೌದಾ? ಯಾ ಮನೇಲಿ ಸಿಚುವೇಶನ್ ಒಂಥರ ತುಂಬಾ ಸ್ಟ್ರಿಕ್ಟ್ ಆಗಿಬಿಟ್ಟಿದೆ. ಅದಕ್ಕೆ ಇಡೀ ಮನೆನೇ ಒಂಥರ ಕ್ಲಾಸ್ ರೂಮ್ ಮಾಡಿಬಿಡ್ಯಾರೆ. ಕನ್ನಡದಲ್ಲಿ ಅದೇನೋ ಹೇಳ್ತಾರಲ್ಲ, ಬುಡಕ್ಕೆ ಬಂದು ಬಿದ್ದುಬಿಟ್ಟಿದೆ ಬೆಂಕಿ. ಈಗ ಆದಷ್ಟು ಬೇಗ ನಾನು ಏನಾದರೂ ಒಂದು ಮಾಡಲಿಲ್ಲ ಅಂದರೆ ಭಾಳ ಕಷ್ಟ ಇದೆ. ನಿಮ್ಮನ್ನ ಮಾಲಿಗೆ ಕರ್ಕೊಂಡು ಹೋಗೋದಿರಲಿ, ನನ್ನ ಗಾಡಿಗೆ ಪೆಟ್ರೋಲ್ ಹಾಕ್ಸೋದಕ್ಕೂ ನಾನು ಹತ್ರ ದುಡ್ಡಿರೋದೆಲ್ಲ ಆ ಲೆವೆಲಿಗೆ ಪಾಪರ್ ಆಗಿಬಿಡ್ತೀನಿ. ಈಗ ಆದಷ್ಟು ಬೇಗ ನಾನು ಕೆಲಸ ಹುಡ್ಕೊಳ್ಳಿಲ್ಲ ಅಂದರೆ ಈ ಬಡಪಾಯಿ ಜೀವನ ಭಾಳ ಕಷ್ಟ ಆಗುತ್ತೆ. ಅಪ್ಪ, ಅಂತೂ ಅಕ್ಕ ಇಂದ ನಿಮ್ಗೆ ಕೆಲಸ ಹುಡುಕ್ಬೇಕು ಅನ್ನೋ ಬುದ್ಧಿ ಬಂತಲ್ಲ, ಸಾಕು, ನನಗೆ ಖುಷಿ ಆಯ್ತು. ಬುಡಕ್ ಬೆಂಕಿ ಬಿದ್ದಾಗ್ಲೇ ರಾಕೆಟ್ ಲಾಂಚ್ ಆಗೋದು. ಇನ್ಮೇಲೆ ನಿಮ್ ಕರಿಯರ್ ಲಾಂಚ್ ಆಗದೆ ಬಿಡಿ, ಡೋಂಟ್ ವರಿ. ಇಂಥದ್ದು ಒಂದು ಶಾಕ್ ಟ್ರೀಟ್ಮೆಂಟಿನ ಅಗತ್ಯ ಇತ್ತು ನಿಮ್ಗೆ. ಆಗೋದೆಲ್ಲ ಒಳ್ಳೇದಕ್ಕೇನೆ. ಅಕ್ಕ ಅದನ್ನ ಸರಿಯಾಗಿ ಕೊಟ್ಟಿದ್ದಾಳೆ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಹಾ, ಇನ್ನು ತಡ ಮಾಡ್ಬಿಡಿ, ಬೇಗ ಒಂದು ಕೆಲ್ಸಕ್ಕೆ ಸೇರ್ಕೊಂಡ ತಕ್ಷಣ ಫಸ್ಟ್ ಸಂಬಳ ಬರ್ತಿದ್ದ ಹಾಗೆ ನಮ್ಮ ಮನೆಗೆ ಬಂದು ಅಪ್ಪ ಹತ್ರ ನಮ್ಮ ಮದುವೆ ಬಗ್ಗೆ ಮಾತಾಡ್ಬಿಡಿ. ಅಯ್ಯೋ, ಎಲ್ಲೋದ್ರೂ ಕೊನೆ ಅಲ್ಲೇ ಬರ್ತಿರಲ್ರಿ. ಸರಿ ಬಿಡಿ, ಏನೋ ಒಂದು ಮಾಡೋಣ, ಬನ್ನಿ ಹೋಗೋಣ. ಬಾವಾ, ಪಾಯಸ ತಕೊಳ್ಳಿ. ಏನಿದು? ಏನು ಸ್ಪೆಷಲು? ಸ್ಪೆಷಲ್ ಏನೂ ಇಲ್ಲ, ಸುಮ್ಮನೆ ಹಂಗೆ ನನ್ನ ಖುಷಿಗೆ. ಖುಷಿಗ? ಯಾವ ಖುಷಿಗೆ? ನೀವು ಎಲ್ರನ್ನೂ ಸುತ್ತ ಕುಂಡಿಸ್ಕೊಂಡು ಮಾತಾಡಿದ್ರಲ್ಲ, ಬಹಳ ಪಸಂದಾಗಿತ್ತು. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಅದನ್ನ ಕೇಳಿ ನಂಗೆ ಎಷ್ಟು ಖುಷಿ ಆಗೋಯ್ತು ಅಂದ್ರೆ ಆ ಖುಷಿಗೆ ಪಾಯಸ ಮಾಡ್ಕೊಂಡ್ ಬಂದ್ಬಿಟ್ಟೆ. ಅಷ್ಟು ಖುಷಿ ಆಗೋಯ್ತು. ಹೌದಾ? ಅಷ್ಟು ಚೆನ್ನಾಗಿ ಮಾತಾಡ್ದ? ನೀವು ಮಾತಾಡೋದು ಹೆಂಗಿತ್ತು ಗೊತ್ತಾ? ನಮ್ಮ ಹಳ್ಳಿನಾಗೆ ಗೌಡ್ರು ಮಾತಾಡ್ತಾರೆ, ಹಂಗಿತ್ತು ನಿಮ್ಮ ಮಾತು. ನೀವು ಎಲ್ರಿಗೂ ಹಂಗಲ್ಲ ಹಿಂಗೆ ಅಂತ ನೀತಿ ಪಾಠ ಹೇಳ್ತಾ ಇದ್ರೆ ನನಗೆ ಅಣ್ಣು ಸಿನಿಮಾನೇ ನೋಡ್ದಂಗೆ ಆಗ್ತಿತ್ತು. ನೀವೊಂಥರ ಸೂಚ್ಕಲ್ಲಿದ್ದಂಗೆ, ನೀವು ವ್ಯಕ್ತಿತ್ವನೇ ಹಾಗೆ. ನೀವೆಲ್ರಿಗೂ ಮೋಡಿ ಮಾಡ್ಬಿಡ್ತೀರ. ನೀವು ಬರೀ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಾತ್ರ ಅಲ್ಲ, ಒಳ್ಳೆ ವ್ಯಕ್ತಿ ಕೂಡ. ನೀವು ಅಷ್ಟು ದೊಡ್ಡ ವ್ಯಕ್ತಿ ಆದ್ರೂ ಎಲ್ರೂ ಎಷ್ಟು ಗೌರವದಿಂದ ಮಾತಾಡಿಸ್ತೀರಾ, ಎಷ್ಟು ಮರ್ಯಾದೆ ಕೊಟ್ಟು ಮಾತಾಡಿಸ್ತೀರಾ. ನಿಮ್ಮ ಸುತ್ತಮುತ್ತ ಇರೋದನ್ನ ಎಷ್ಟು ಸಂದ ಕಾಣ್ತೀರಾ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಪುಟ್ಟ ಮಗುವಿನ ಥರ ಇರ್ತೀರ. ಆಕಾರ ದೊಡ್ಡದಾದ್ರೂ ಪುಟ್ಟ ಮಗುವಿನ ಮನಸ್ಸು ನಿಮ್ದು. ಎಷ್ಟು ಒಳ್ಳೆಯವರಪ್ಪ ಇವರು ನಿಜವಾಗ್ಲೂ ದೊಡ್ಡ ಮನಸ್ಸರ ಏನೋ ಅಂತ ಅನಿಸ್ತೈತೆ. ಇಷ್ಟು ಹೇಳಿ ನಾನು ಪುಟ್ಟ ಭಾಷಣನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾ ಏನ್ರಿ ಈ ಲೆವೆಲ್ಗೆ ಮಾತಾಡ್ತಾಳೆ? ನೀವೇನಾದ್ರೂ ಹೇಳ್ಕೊಟ್ರಾ? ನಿಮ್ಮ ಕೈವಾಡ ಏನಾದರೂ ಇದೆಯಾ? ಏ ಇಲ್ಲಪ್ಪ, ಮಲ್ಲಿ ಹೀಗೆಲ್ಲ ಹೇಳು ಅಂತ ನಾನು ಹೇಳ್ಕೊಟ್ಟ ನನಗೆ. ನೋಡಿ, ಅವಳಿಗೆ ಅನ್ಸಿದ್ದನ್ನ ಅವಳೇ ಹೇಳ್ಕೊಂಡಿದ್ದಾಳೆ. ಹ್ಞೂ ಬಾವಾ, ಇದ್ರಲ್ಲಿ ಅಕ್ಕರ್ದೇನೂ ಇಲ್ಲ. ನನ್ನ ಮನ್ಸಿಗೆ ಅನ್ಸಿದ್ದನ್ನ ನಾನು ದೋಗ್ ಮಾತಾಡ್ಕೊಂಡು ಹೋದೆ ಅಷ್ಟೇ. ಮೊದಲೆಲ್ಲ ಮಾತಾಡಕ್ಕೆ ಬರ್ತಾ ಇರ್ಲಿಲ್ಲ. ಈಗ ನೋಡಿ, ಕೀ ಕೊಟ್ಟಿರೋ ಗೊಂಬೆ ತರ ಪಟ 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 ಅಂತ ನಾನ್ ಸ್ಟಾಪ್ ಮಾತಾಡ್ತಾನೆ ಇದ್ದಾಳೆ. ಬಟ್ ಚೆನ್ನಾಗಿ ಮಾತಾಡ್ತೀಯ. ನಿಮ್ಮ ಶಿಷ್ಯ ಆಗಿರೋದಕ್ಕೂ ಸಾರ್ಥಕ ಬಿಡ್ರಿ. ತೇಟ್ ನಿಮ್ಮ ತರನೇ ಮಾತಾಡೋದನ್ನ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಸ್ವಲ್ಪ ಟ್ರೈನಿಂಗ್ ಕೊಟ್ಟು ನಿಮ್ಮ ಕೋಚಿಂಗ್ ಸೆಂಟರ್ ಕರ್ಕೊಂಡು ಹೋಗ್ಬಿಟ್ರಿ. ನಿಮ್ಗೂ ಅಷ್ಟೇಟ್ ಆಗಿರ್ತಾಳೆ, ನಿಮ್ಗೂ ಹೆಲ್ಪ್ ಆಗುತ್ತೆ. ಇದೆ, ಚಾನ್ಸ್ ಸಿಕ್ಕಿದ್ರೆ ಸಾಕು. ನನ್ನ ಕಾಲು ಎಳೆಯೋದಕ್ಕೆ ಕಾಯ್ತಾ ಇರ್ತೀರ ನೀವು. ನಿಮ್ಮ ಕಾಲು ಎಳೆಯೋದ್ರಲ್ಲಿ ಒಂಥರ ಖುಷಿ. ಆಲ್ ಟೈಮ್ ಫೇವ್ರೆಟ್ ಗೇಮ್ ಅದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.